ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೆಡಿಎಸ್ ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ವಿಚಾರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಟಾಕ್ ವಾರ್ ಮತ್ತೆ ತಾರಕಕ್ಕೇರಿದೆ. ಕಿಂಗ್ ಮೇಕರ್ ಆಗೋದಾಗಿ ಅಂದುಕೊಂಡಿದ್ದ ಎಚ್ಡಿಕೆಗೆ ನನ್ನ ಕಂಡ್ರೆ ಅಸೂಯೆ ಹೊಟ್ಟೆ ಕಿಚ್ಚು ಅಂತ ಡಿಕೆಶಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟರು ಎಚ್ಡಿಕೆ. ಡಿಕೆಶಿ ಅವರೇ, ನಾನ್ಯಾಕೆ ಹೊಟ್ಟೆಗೆ ಕಿಚ್ಚುಪಟ್ಟುಕೊಳ್ಳಲಿ ಎಂದು ಪ್ರಶ್ನಿಸಿದ್ದಾರೆ. ಭಗವಂತನ ಆಶೀರ್ವಾದದಿಂದ ಅಧಿಕಾರ ಬೇಡ ಅಂದ್ರೂ ನಮಗೆ ಸಿಕ್ಕಿದೆ. ಸಿಡಿ ಶಿವಕುಮಾರ್, ನಾವು ಪ್ರಾಮಾಣಿಕ ಕೆಲಸ ಮಾಡಿದ್ದೇವೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದ್ರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಂಡಿದ್ರು. ಈಗ 136 ಸೀಟ್ ಕೊಟ್ಬಿಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವ್ರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಹಿಂಗ್ ವಸಿಕೊತಾ ಇದ್ದಾರೆ, ನಂಗೆ ಸಿಕ್ಕಿಲ್ವಲ್ಲ ಅಂತ ವಸಿಕೊತಾರೆ. ಈ ಹಸುವಿಗೆ ಎಲ್ಲರೂ ಮದ್ದಿದ್ಯಾ? ಜಲಸಿಗೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನ್ ಮಾಡ್ಲಿ? ಅವ್ರ ಮದ್ದು ಈಗ ಪಾಪ ಅವರು ಬಿಜೆಪಿ ಜೊತೆ ನಮ್ ಕೆಲ ಶಕ್ತಿ ಕಳ್ಕೊಂಡಿದ್ವಿ ಅಂತ ಹೋಗಿ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ. ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ? ನೆನ್ನೆ ನೋಡಿದೆ ಅವ್ರ ಹೇಳಿಕೆನ. ನನಗೆ ಅಸೂಯೆ ಪ್ರಶ್ನೆ ಇಲ್ಲ, ಆಯ್ತಪ್ಪ ನನಗೆ ಅಸೂಯೆನೇ ಇದೆ ಅಂತ ಇಟ್ಕೊಂಡ್ಬಿಡೋಣ. ಈ ಪರಿಸ್ಥಿತಿ ಯಾಕೆ ತಂದ್ಕೊಂಡ್ರಿ? ಅದಕ್ಕಾರ ನಾವು ಬೇಡ ಅಂದ್ರೂ ಬಂದಿದೆ, ನಾವು ಬೇಕು ಅಂದ್ರದ್ದು ಉಳ್ಕೊಂಡಿಲ್ಲ, ನಾವು ಬೇಕು ಅಂತ ಎಂದೂ ಸಹ ಹುಡ್ಕೊಂಡು ಹೋಗಿಲ್ಲ. ಅಧಿಕಾರ ಪಡೆದಿರ್ತಕ್ಕಂಥದ್ದು ಯಾವುದೋ ಭಗವಂತನ ಒಂದು ಆಶೀರ್ವಾದದಲ್ಲಿ ಪಡೆದಿದ್ದೇವೆ. ಬಂದಂಥ ಸಂದರ್ಭದಲ್ಲಿ ನಿಮ್ಮ ರೀತಿ ರಾಜಕಾರಣ ಮಾಡಿಲ್ಲ, ಜನಗಳ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಪ್ರಧಾನಮಂತ್ರಿ ಸ್ಥಾನನ ಅತ್ಯಂತ ಸುಲಭವಾಗಿ ತೆರವು ಮಾಡಿಕೊಟ್ಟು ಬಂದಂಥವ್ರು. ಪ್ರಧಾನಮಂತ್ರಿಯಾಗಿ ಆ ಜಾಗ ಉಳಿಸ್ಕೋಬೇಕು ಅಂತೇಳಿ ಯಾವ ಒಂದು ಅಡ್ಡದಾರಿ ಹಿಡಿದೆ ನೇರವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಹೊರಗೆ ಬಂದಂಥವ್ರು. 5 ವರ್ಷ ಆರಾಮಾಗಿ ಇರ್ತಕ್ಕಂಥ ಅವಕಾಶಗಳಿತ್ತು. ಅಧಿಕಾರ ಅಂತಕ್ಕಂಥದ್ದು ನಾವೆಲ್ಲ ನೋಡಾಗಿದೆ. ನಾನು ನಮ್ಮ ಸಿ ಡಿ ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಸಿ ಡಿ ಶಿವಗೆ ನಾವು ಅಧಿಕಾರಕ್ಕೋಸ್ಕರವಾಗಿ ಹಂಬಲಿಸಕ್ಕಂತಾರಲ್ಲಪ್ಪ. ಇದೇ ವೇಳೆ ವೈರಲ್ ಆಗಿರೋ ಆಡಿಯೋ ಬಗ್ಗೆ ಸಾಕ್ಷ್ಯ ಕೇಳಿದ್ದ ಸಿಎಂ ಸಿದ್ದರಾಮಯ್ಯಗೂ ಎಚ್ ಡಿ ಕುಮಾರಸ್ವಾಮಿ ಕೌಂಟರ್ ಕೊಟ್ಟಿದ್ದಾರೆ. ಸಾಕ್ಷ್ಯ ಕೇಳುವವರು ಸಿಕ್ಕವರನ್ನ ಹೇಗೆ ಬಂಧಿಸುತ್ತಿದ್ದಾರೆ ಅಂತ ಎಚ್ಡಿಕೆ ಪ್ರಶ್ನಿಸಿದ್ದಾರೆ. ಜೊತೆಗೆ 1980ರಲ್ಲೇ ಪೆನ್ ಡ್ರೈವ್ ಫ್ಯಾಕ್ಟರಿ ಆರಂಭಿಸಿದ್ದಾರೆ ಅಂತ ವ್ಯಂಗ್ಯವಾಡಿದ್ದಾರೆ. ಇವತ್ತು ನೀವು SIT ಇಂದ ತನಿಖೆ ನಡೆಸ್ತಾ ಇದ್ದೀರಲ್ಲ, ಹಲವಾರು ಜನನ ಇವತ್ತು ಕರ್ಕೊಂಡೋಗಿದ್ದೀರಲ್ಲ ತನಿಖೆಗೆ ಅಂತ ಹೇಳಿ. ಅವ್ರನ್ನ ತಗೊಂಡೋಗೋದಕ್ಕೆ ಯಾವ ಆಧಾರದ ಮೇಲೆ ಸಿಕ್ತವ್ರನ್ನ ಕರ್ಕೊಂಡು ಹೋಗ್ತಿದ್ದೀರಿ? ಆ ಒಂದು 21ನೇ ತಾರೀಕು ಇದನ್ನ ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ? ಈ ಸರ್ಕ್ಯುಲೇಟ್ ಮಾಡಿ ಆ ಮುಖಗಳನ್ನ ಡೇ 1 ಹೇಳಿದ್ದೇನೆ, ಆ ಮುಖಗಳನ್ನ ಬ್ಲರ್ ಮಾಡಾದ್ರೂ ಪುಣ್ಯಾತ್ಮರ ನೀವು ಹಾಕಿದ್ದೆ, ಆ ಕುಟುಂಬಗಳು ಉಳಿತಿರ್ಲಿಲ್ವಾ? ಡಿ.ಕೆ. ಶಿವಕುಮಾರ್ ಅವರೇ ಹೇಳಿ, ಪಾಪ ನೆನ್ನೆ ಯಾರೋ ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿವ ಫ್ಯಾಕ್ಟ್ರಿ ಅಂತ ಹೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ. ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. CD ಫ್ಯಾಕ್ಟ್ರಿ 80ರಲ್ಲಿ ಪ್ರಾರಂಭ ಮಾಡಿದ್ದು. ಇದೇ ನಮ್ಮ ಡಿ.ಕೆ. ಶಿವ ಅವರು ಹೇಳಿದ್ರು, ಅವನು ಹುಚ್ಚ, ಅವನು ಮೆಂಟ್ಲ್ ಅವನು ಅಂತ ಹೇಳಿ ಅಲ್ವೇ ಮೇಡಮ್ ಅವರೇ? ಓಕೆ, ಇನ್ನು ಫೋನ್ ಟ್ಯಾಪ್ ವಿಚಾರವಾಗಿ ಸರ್ಕಾರದ ವಿರುದ್ಧ ಮತ್ತೊಮ್ಮೆ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ರಾಜ್ಯ ಸರ್ಕಾರ ಫೋನ್ ಟ್ಯಾಪ್ ಮಾಡಿಸುತ್ತಿದೆ ಅಂತ ಆರೋಪಿಸಿರುವ ಎಚ್ಡಿಕೆ, ಅಧಿಕಾರಿಗಳೇ ನನಗೆ ಮಾಹಿತಿ ನೀಡಿದ್ದಾರೆ ಎಂದು ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ಫೋನ್ ಟ್ಯಾಪ್ ಮಾಡಲು ಟೆರರಿಸ್ಟ್ಗಳ ಅನ್ನುವ ಇವರು ಯಾವ ಟೆರರಿಸ್ಟ್ ಫೋನ್ ಟ್ಯಾಪ್ ಮಾಡಿದ್ದಾರೆ? ತಮ್ಮ ಸುತ್ತಮುತ್ತಲ ಟೆರರಿಸ್ಟ್ಗಳನ್ನೇ ಇಟ್ಕೊಂಡಿದ್ದಾರೆ ಎಂದು ಕುಟುಕಿದ್ದಾರೆ. ಟ್ಯಾಪ್ ಎಲ್ಲಿ ಮಾಡ್ಕೊತಾರೆ? ಟೆರರಿಸ್ಟ್ ಅವ್ರ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇರೋರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ. ಆ ಟೆರರಿಸ್ಟ್ಗಳನ್ನ ಯಾರಾದ್ರೂ ಟಚ್ ಮಾಡೋರು ಇಲ್ಲಿವರೆಗೆ? ಈಗ ಇಂಥ ಪ್ರಕರಣ ನಡೆದಿದೆಯಲ್ಲ ರಾಜ್ಯದಲ್ಲಿ, ಯಾವುದಾದ್ರು ಆ ಪ್ರಕರಣದಲ್ಲಿ ಪ್ರಮುಖ ಪಾತ್ರಧಾರಿಗಳು ಯಾರಿದ್ದಾರೆ ಒಬ್ಬನ್ನ ಅರೆಸ್ಟ್ ಮಾಡಿದ್ದೀರಾ ಈ ಕ್ಷಣದವರೆಗೆ? ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಅಂತಿದ್ರಲ್ಲ, ಆ ಪೆನ್ ಡ್ರೈವೇ ಈಗ ಬಂದಿರೋದು ಅಂತ ಹೇಳ್ತಾ ಇದ್ರಲ್ಲ, ಆ ಪೆನ್ ಡ್ರೈವ್ ಬೇರೆ. ನಾನು ಅದಕ್ಕೆ 10 ಬಾರಿ ಕೇಳಿದ್ದೇನೆ ಮುಖ್ಯಮಂತ್ರಿಗೆ, ಆ ಪೆನ್ ಡ್ರೈವ್. ಫೋನ್ ಟ್ಯಾಪ್ ಕುರಿತ ಎಚ್ ಡಿ ಕುಮಾರಸ್ವಾಮಿ ಆರ್ ಅಶೋಕ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಯಾರು ಮಾಹಿತಿ ಕೊಟ್ಟಿದ್ದಾರೆ ಎಂದು ಅಫಿಡವಿಟ್ ಕೊಡ್ಲಿ ಎಂದು ಹೇಳಿರೋ ಡಿಕೆಶಿ, ಹೋಮ್ ಮಿನಿಸ್ಟರ್ಗೆ ರೈಟಿಂಗ್ ನಲ್ಲಿ ಬರೆದು ಕೊಡ್ಲಿ ಎಂದು ಹೇಳಿದ್ದಾರೆ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ
ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ. ಭಾಳ ಸಂತೋಷ, ಭಾಳ ಸಂತೋಷ. ಅವ್ರು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಫಿಡವಿಟ್ ಫೈಲ್ ಮಾಡಕ್ಕೆ ಹೇಳಿ. ನೋಡಿ, ಹೋಮ್ ಮಿನಿಸ್ಟ್ರು ರೈಟಿಂಗಲ್ಲಿ ಬರೆದು ಕೊಡಕ್ಕೆ ಹೇಳಿ. ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ, ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ್ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಎಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಸುಮ್ಮನೆ ಟು ಟೇಕ್ ಸ್ಟಾಕ್ ಆಫ್ ದಿ ಎಲೆಕ್ಷನ್ಸ್ ಎಲ್ಲ ಮಿನಿಸ್ಟ್ರಿಗಳನ್ನು ಕರೆದಿದ್ದಾರೆ. ಅಧ್ಯಕ್ಷರು ಊಟ ಕೊಡ್ತಾ ಇದ್ದಾರೆ, ಎಲ್ಲ ಮಿನಿಸ್ಟ್ರಿಗಳನ್ನು ಊಟಕ್ಕೆ ಕರೆದಿದ್ದಾರೆ, ನನ್ನೂ ಕರೆದಿದ್ದಾರೆ. ನಮ್ಮ ರಾಜಕೀಯ ಜೀವನದಲ್ಲಿ ಈಗ ಚೀಫ್ ಮಿನಿಸ್ಟರ್ ಇರ್ಬೋದು, ಹಿಂದೆ ಚೀಫ್ ಮಿನಿಸ್ಟರ್ ಇರ್ಬೋದು, ಯಾವತ್ತೂ ಕೂಡ ಫೋನ್ ಟ್ಯಾಪ್ ಮಾಡ್ತಕ್ಕಂಥ ನೀಚ ಕೆಲಸವನ್ನು ಮಾಡಲ್ಲ. ಇವೆಲ್ಲದರ ನಡುವೆ ಕಳೆದ 26 ದಿನಗಳಿಂದ ತಲೆಮರೆಸಿಕೊಂಡಿರುವ ಪ್ರಜ್ವಲ್ ಎಲ್ಲಿ ನಿಜವಾಗ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಇವತ್ತು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾರೆ. ನನಗೆ ಭಾಳ ಆಶ್ಚರ್ಯ ಅನ್ಸೋದು ಏನು ಗೊತ್ತಾ, ಕಾರ್ಯಕರ್ತರಿಗೆ ಗೌರವ ಕೊಟ್ಬಿಟ್ಟು ದೇಶಕ್ಕೆ ವಾಪಸ್ ಬಂದ್ಬಿಟ್ಟು SIT ವಿಚಾರಣೆ ಫೇಸ್ ಮಾಡಿ ಅಂತ ಇದ್ದಾರೆ. ದೇವೇಗೌಡರ ಮೇಲೆ ಗೌರವ ಇದ್ದರೆ ದೇಶಕ್ಕೆ ಬರಲಿ, ಯಾವುದೇ ವಕೀಲರ ಸಲಹೆ ಪಡೆಯದೆ ನೈತಿಕತೆ ಉಳಿಸ್ಕೊಳ್ಳಲು ತನಿಖೆಗೆ ಸಹಕರಿಸಪ್ಪ, ನೀನು ತಪ್ಪು ಮಾಡಿಲ್ಲ ಅಂತ ಅನಿಸಿದರೆ ಸಾಬೀತುಪಡಿಸು, ತಪ್ಪು ಮಾಡಿದರೆ ಶಿಕ್ಷೆ ಅನುಭವಿಸು ಅಂತ ಕುಮಾರಸ್ವಾಮಿ ಅವರು ಸನ್ಮಾನಿತರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಾನು ಅದಕ್ಕೆ ಹೇಳಿದ್ದೀನಿ, ಕಾರ್ಯಕರ್ತರುಗಳ ಬಗ್ಗೆ ಗೌರವ ಇದ್ದರೆ, ಈ ಪಕ್ಷದ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಬರಬೇಕು. ದೇವೇಗೌಡರ ಬಗ್ಗೆ ಗೌರವ ಇದ್ದರೆ ಎಲ್ಲಿದ್ದರೂ ಮೊದಲು ಬಂದು SIT ತನಿಖೆಗೆ ಸಹಕಾರ ಕೊಡುವಂತೆ ಸಹ ನಾನು ಹೇಳ್ತಾ ಇದ್ದೇನೆ. ನನಗೆ ವಿಶ್ವಾಸವೂ ಇದೆ, ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ. ನಾನು ಈಗಲೂ ಹೇಳ್ತೇನೆ, ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ದರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್. ಇಲ್ಲ, ನಾನು ಹಲವಾರು ಬಾರಿ ಹೇಳಿದ್ದೀನಿ ಬ್ರದರ್, ಅವನು ಕರ್ನಾಟಕದಲ್ಲಿದ್ದಾಗಲೇ ನನ್ನ ಹತ್ರ ಎಂದೂ ಸಹ ಬಂದಿಲ್ಲ. ಇನ್ನು ಅವನು ಬೇರೆ ಎಲ್ಲೋ ವಿದೇಶದಲ್ಲಿದ್ದಾಗ ನನ್ನ ಕಾಂಟ್ಯಾಕ್ಟಿಗೆ ಬರ್ತಾನ ಕೇಳ್ದ. ಅವನು ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಾಳ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತ ನಿಮ್ಮ ಜೊತೆಗೆ ಒಂದು 2-3 ನಿಮಿಷ ಸಾಧ್ಯ ಆದರೆ. ನನಗೆ ಗೊತ್ತು ಭಾಳನೇ ಟೈಮ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಐ ವುಡ್ ಲೈಕ್ ಟು ಟಾಕ್. ನಾವು ವೇರ್ ಆರ್ ವಿ ಹೆಡ್ಡಿಂಗ್ ಟುವರ್ಡ್ಸ್? ಗಮನಿಸಿ, ಇವತ್ತು ಮಾನ್ಯ DK ಶಿವಕುಮಾರ್ ಮಾತನಾಡಿದರು, ಮಾನ್ಯ ಮುಖ್ಯಮಂತ್ರಿಗಳು ಮಾತನಾಡಿದರು, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಮಾತನಾಡಿದರು. ಆದರೆ ಇವನು ಪರಮ ನೀಚಾತಿ ನೀಚ, ಭ್ರಷ್ಟ, ಕಳ್ಳ, ದಗಾಕೋರ, ವಂಚಕ, ಪರಮ ಅಸಹ್ಯಕೋರ, ದಗಾಕೋರ ಸಂಸದ ಮನುಷ್ಯ. ಈ ಮನುಷ್ಯ ನಾಪತ್ತೆಯಾಗಿ 27 ದಿನ. ಅವನ ಹೆಸರನ್ನ ಹೇಳಲ್ಲ ರೀ, ಯೂಶಲಿ ಪ್ರಜ್ವಲ ಅಂತೀರ. ಐ ಡೋಂಟ್ ವಾಂಟ್ ಟು ಸೇ. ಏನು ಬಂದು ಕೇಸ್ಗೆ ಸಾಕತ್ತೇನಪ್ಪ, ಹಾಕಳಪ್ಪ, ನನಗೇನು ಐ ಡೋಂಟ್ ಕೇರ್. ಏನು ಡಿಫಮೇಷನ್ ಆಕತ್ತೇನಪ್ಪ ನೀನು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಮಾನ ನಷ್ಟ ಮೊಕದ್ದಮೆ ಆಕತ್ತೇನಪ್ಪ. ಇದ್ದವ್ರು ಹಾಕತ್ತಾರಪ್ಪ, ಇಲ್ದಿರೋರು ಏನು ಹಾಕತ್ತಾರೆ, ಮಾನ ನಷ್ಟವ. ಇರಲಿ ಬಿಡ. ಈ ಮನುಷ್ಯ ನಾಪತ್ತೆಯಾಗಿ 27 ದಿನ ರೀ. ವಿ ಆರ್ ಡೈವರ್ಟಿಂಗ್ ದಿ ಟಾಪಿಕ್. ಐ ಆಮ್ ವೆರಿ ಶ್ಯೂರ್ ಯಾರೂ ಕೂಡ ಈ ಮನುಷ್ಯನ ಪರವಾಗಿ ನಿಂತ್ಕೊಂಡಿಲ್ಲ. ಇದು ಪಿತೂರಿನೋ, ತುತ್ತೂರಿನೋ, ದತ್ತೂರಿನೋ, ಕಸ್ತೂರಿನೋ, ಏನೋ ಯಾವುದು ನಿಮಗೆ ತುತ್ತೂರಿ, ಕಸ್ತೂರಿ, ಪಿತೂರಿ ಆಗುತ್ತೆ? ವಿಡಿಯೋ ಹೊರಗೆ ಬಂದಿದ್ದರು, ಯಾರೋ ಬಿಟ್ಟರು, ಯಾವುದೋ ಲಾಭೋದ್ದೇಶಕ್ಕೆ ಬಿಟ್ಟರು, ಯಾವುದೋ ರಾಜಕೀಯ ಕಾರಣಕ್ಕೋಸ್ಕರ ಬಿಟ್ಟರು ಅನ್ನೋದು ಪಿತೂರಿ, ದತ್ತೂರಿ, ಕಸ್ತೂರಿ, ಮಸ್ತೂರಿ, ಇನ್ನೊಂದೇನೋ ಆಗ್ತದೆ. ಬಟ್ ಈ ಮನುಷ್ಯ ಮಾಡಿದ್ದು ಪಿತೂರಿ ಅಲ್ವಲ್ರಿ. ಈ ಮನುಷ್ಯನ ವಿಡಿಯೋ ಇರೋದು ಸ್ಪಷ್ಟವಾಗಿ ಪಿತೂರಿ ಅಲ್ವಲ್ರಿ. ಈ ಮನುಷ್ಯ ನಾಪತ್ತೆಯಾಗಿರೋದು ಪಿತೂರಿ ಅಲ್ವೇನ್ರಿ. ಈ ಮನುಷ್ಯ 27 ದಿನದಿಂದ ಕಾಣಿಸ್ತಾ ಇರೋದು ಎಸ್ಕೇಪ್ ಆಗಿರೋದು ಪಿತೂರಿ ಅಲ್ವೇನ್ರಿ. ಭಾಳ ಸ್ಪಷ್ಟವಾಗಿ ಹೇಳ್ಬೇಕಲ್ವೇನ್ರಿ ನಾವು ನೀವು.
ಸರ್ ಇನ್ನು 11 ದಿನ ಆದ್ಮೇಲೆ ಈ ಪ್ರಕರಣ ಏನಾಗಬಹುದು? 11 ದಿನ ಅಲ್ರಿ, ಇನ್ನು 3 ದಿನಕ್ಕೆ ತಿಂಗಳದ ಕಾರ್ಯಕ್ರಮ ಆಗುತ್ತೆ. 1 ತಿಂಗಳ ಕಾರ್ಯಕ್ರಮ, 1 ತಿಂಗಳ ಕಾರ್ಯಕ್ರಮ ಆಯ್ತು ಸರ್. ಬಟ್ 11 ದಿನ ಆದ್ಮೇಲೆ 11 ದಿನ ಆದ್ಮೇಲೆ ವಾಟ್ ವಿಲ್ ಬಿ ದ ಪಿಕ್ಚರ್? 11 ದಿನ ಆದ್ಮೇಲೆ ಏನಾಗ್ತದೋ ಸಮಾರಾಧನೆ ಆಗ್ತದೆ ನನ್ನ ಪ್ರಕಾರ. ಆಯ್ತಾ, ಅದು ಏನಾಗ್ತದೋ ಗೊತ್ತಿಲ್ಲ. ಬ್ರೇಕ್ ಅಲ್ಲ, ತಡ್ರಿ ಒಂದು ನಿಮಿಷ ಅವರೇ, ತಡ್ರಿ. ಏನು ಗೊತ್ತೇನ್ರಿ, ವಿ ಆರ್ ಡೈವರ್ಟಿಂಗ್ ದಿ ಟಾಪಿಕ್ ಬೈ ಟಾಕಿಂಗ್ ವಾಟ್ 1980 ಸಿ ಡಿ ಫ್ಯಾಕ್ಟ್ರಿ ಇತ್ತು, 1920 ಇತ್ತು, 40 ಇತ್ತು, 50 ಇತ್ತು, 60 ಇತ್ತು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಸೇಸ್ ಇಲ್ಲ, ಹಂಗೆ ಮಾಡಿಲ್ಲ, ಹಿಂಗೆ ಮಾಡಿಲ್ಲ, ಮತ್ತೊಂದು ಮಾಡಿಲ್ಲ, ಬೇರೆದು ಮಾಡಿಲ್ಲ. ಮೈ ಓನ್ಲಿ ಕ್ವಶನ್, ಆರ್ ವಿ ನಾಟ್ ಬೀಯಿಂಗ್ ಫೂಲ್ಡ್? ನಮಗೇನು ಮೀಡಿಯಾದವ್ರಿಗೂ ಏನು ರೋಚಕ ಮಾತುಗಳು ಬೇಕೇನ್ರಿ, ರೋಚಕವಾದಂಥ ಚರ್ಚೆಗಳು, ಹೆಂಗಂದ್ರು ಗೊತ್ತೇನ್ರಿ ಅಂತ ನಾವು ಅದನ್ನು ಮಜಾ ತಗೊಳಕ್ಕೆ ಕಾಯ್ತಾ ಇದ್ದೀವೇನ್ರಿ? ನಮಗೇನೋ ಬೇಜಾರಾಗಲ್ವಾ ಒಂದೊಂದು ಸಲ? ನಮಗೆ ನಾಚಿಕೆ ಆಗಲ್ವಾ ನಮ್ಗೆ ಒಂದೊಂದು ಸಲ? ನನಗೆ ನಾನು ಕೇಳ್ಕೊತಾ ಇರೋದು, ಬೇರೆಯವ್ರಿಗಲ್ಲ. ಇದರ ನಡುವೆ ಮನುಷ್ಯ ನಾಪತ್ತೆಗೆ 27 ದಿನ ಆಯ್ತಲ್ರಿ. ನೋಬಡಿ ಸ್ಪೀಕ್ಸ್ ಅಬೌಟ್ ಇಟ್, ನೋಬಡಿ ಟಾಕ್ಸ್ ಅಬೌಟ್ ಇಟ್. ಈ ಇಡೀ ವಿಷಯ 27 ದಿನದಿಂದ ಇಡೀ ರಾಜ್ಯದಲ್ಲಿ ಓಡಾಡ್ತಾ ಇರೋದು ಈ ಮನುಷ್ಯನಿಂದ ತಾನೆ, ಹೌದು ಅಲ್ವಾ? ಕಿವಿಗೆ ವಾಲ್ ಹಾಕೊಂಡಿರೋ ಮನುಷ್ಯನ ತಾನೆ, ಹೌದು ಅಲ್ವಾ? ವೇರ್ ಈಸ್ ಈ? ವೈ ಈಸ್ ಈ ನಾಟ್ ಬೀಯಿಂಗ್ ಕಾಟ್? ಈಸ್ ಅವರ್ ಲೀಗಲ್ ಅಥಾರಿಟಿ ಸೋ ವೀಕ್? ಈಸ್ ಅವರ್ ಸೆಂಟ್ರಲ್ ಗೌರ್ಮೆಂಟ್ ಸೋ ವೀಕ್? ಈಸ್ ಅವರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೋ ವೀಕ್? ಈಸ್ ಅವರ್ SIT ಸೋ ವೀಕ್, ಮ್ಯಾನ್? ಲೆಟ್ಸ್ ಟಾಕ್ ಅಬೌಟ್ ಹಿಮ್, ಮ್ಯಾನ್. ಲೆಟ್ಸ್ ಟಾಕ್. ಬಪ್ಪ 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 ಅಂದರೆ ಎಲ್ಲಿಂದ ಬಂದನು ಈ ಮನುಷ್ಯ? ಎಲ್ಲಿಂದ ಬಂದನು? 4ನೇ ತಾರೀಕು ಆಮೇಲೆ ಬಂದನೋ, ಅದು ಯಾವಾಗ ಬಂದನೋ ನನಗೆ ಗೊತ್ತಿಲ್ಲ ರೀ ಅಪ್ಪ. ಆಯ್ತಾ, ಪಾಪ ಅವ್ರ ತಂದೆ ಭಾಳ ಕಷ್ಟ, ನಷ್ಟ, ನೋವುಗಳನ್ನೆಲ್ಲ ಅನುಭವಿಸ್ಬಿಟ್ರು. ಬಟ್ ಈ ನೀಲಿ ತೋಳ, ಅನ್ಫಾರ್ಚುನೇಟ್ಲಿ ಬಿಳಿ ಶರ್ಟ್ ಹಾಕೊಂಡಿರೋ ನೀಲಿ ತೋಳ ಏನನ್ನೆಲ್ಲ ಮಾಡ್ತು? ವೈ ದಿ ಟಾಪಿಕ್ ಈಸ್ ಬೀಯಿಂಗ್ ಡೈವರ್ಟೆಡ್, ಮ್ಯಾನ್? ಐ ವಾಂಟ್ ಟು ಆಸ್ಕ್. ಐ ಡೋಂಟ್ ಹ್ಯಾವ್ ಅನ್ ಆನ್ಸರ್. ಇದೆಲ್ಲದರ ಮೂಲಕ ಬ್ಲೂ ಕಾರ್ನರ್ ನೋಟಿಸ್ ಇರುವ ಈ ಮನುಷ್ಯ ಯಾರ ಕಬಂದ ಬಾಹುಗೂ ಸಿಗದೆ ಅಡ್ಡಾಡ್ಕೊಂಡಿದ್ದಾನೆ. ದಿಸ್ ಇಸ್ ದಿ ಐರನಿ. ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ಇಷ್ಟೆಲ್ಲ ಯಾರೋ ಮಾತಾಡಿದ್ರು ಎಲ್ಲ ನೋಡಿದ್ವಲ್ರಿ. ದಿವ್ಯಾ ರಘುನಾಥ್ ಅವರೇ, ಎಲ್ಲನೂ ಮಾತು ಕೇಳಿಸ್ಕೊಳ್ಳೋಕ್ಕೆ ಓಹೋ ಅಂತ ರೋಚಕವಾಗಿರ್ತದೆ. ಬಟ್ ಫ್ಯಾಕ್ಟ್ರ್ ಏನು? ಈ ಮನುಷ್ಯ ಬಂದಿಲ್ಲ. ಯಾಕೆ ಬಂದಿಲ್ಲ? What is the government of Karnataka doing? What is the national government doing? Do you have an answer? I don't have an answer. ಇದಕ್ಕೆ ಉತ್ತರ ಕೊಡಿ. CD ಫ್ಯಾಕ್ಟ್ರಿ ಆದರೂ ಮಾತಾಡಿ, ಅಥವಾ CD ಕಂಪ್ನಿ ಆದರೂ ಮಾತಾಡಿ, ಪೆನ್ ಡ್ರೈವ್ ಕಂಪ್ನಿ ಮಾತಾಡಿ, ಪೆನ್ ಡ್ರೈವ್ ಫ್ಯಾಕ್ಟ್ರಿ ಮಾತಾಡಿ, ಏನು ಬೇಕಾದರೂ ಮಾತಾಡಿ. ಫ್ಲಾಪಿ ಡಿಸ್ಕಿಂದ ಹಿಡಿದು ಎಲ್ಲ ಮಾತಾಡಿ. ಅಲ್ಲ ಸರ್, ಈಗ BJP JDS ಒಂದಾಗಿರೋದ್ರಿಂದ ದೇ ಹ್ಯಾವ್ ನಾಟ್ ಕ್ವೆಶ್ಚನ್ಸ್. ಅದೇ ಒಂದು ಸರ್ಪ್ರೈಸಿಂಗ್ ನಮಗೆ. ಈ ಪರಮ ಪುಣ್ಯಾತ್ಮ ಬರಬೇಕು. ಬಲಗಡೆ ಕಿವಿಗೆ ವಾಲ ಹಾಕೊಂಡಿರೋ ಈ ಮನುಷ್ಯ ಬರಬೇಕು. ಎಡಗಡೆ ಕಿವಿಗೂ ವಾಲ ಹಾಕೊಂಡಿದ್ದಾನೆ ಅನ್ನೋ ಗೊತ್ತಿಲ್ಲ ನನಗೆ. ಹಾಂ, ನಾನು ಎಲ್ಲಿಗಾದರೂ ವಾಲ ಹಾಕೊಳ್ಳಿ, ಐ ಡೋಂಟ್ ಕೇರ್. ಬಟ್ ಹಿ ಶುಡ್ ಕಮ್ ಬ್ಯಾಕ್. ಡೋಂಟ್ ಡೈವರ್ಟ್ ದಿ ಟಾಪಿಕ್, ಪ್ಲೀಸ್. Do not divert the topic. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.